ಕರ್ನಾಟಕದಾದ್ಯಂತ ಪ್ರತಿದಿನ ಭರ್ಜರಿ ಮಳೆ ಆಗ್ತಾ ಇದೆ. ಒಂದಲ್ಲ ಒಂದು ಭಾಗದಲ್ಲಿ ಪ್ರತಿದಿನ ಧಾರಾಕಾರ ಮಳೆ ಆಗುವಂಥ ವಾತಾವರಣ ನೋಡ್ತಾ ಇದ್ವಿ. ಈಗ ಕರ್ನಾಟಕ ರಾಜ್ಯ ಹವಾಮಾನ ಇಲಾಖೆ ನಿರ್ದೇಶಕ CS ಪಾಟೀಲ್ ಸರ್ ಇದ್ದಾರೆ. ಸರ್, ಈ ವಾರದಲ್ಲಿ ರಾಜ್ಯದ ಎಲ್ಲೆಲ್ಲಿ ಸರ್ ಮಳೆ ಮುನ್ಸೂಚನೆ ಇದೆ? ಈ ವಾರ ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ ಈ ಜಿಲ್ಲೆಗಳಲ್ಲಿ ಮಳೆಯಾಗ್ತದೆ. ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಮತ್ತು ಕೊಪ್ಪಳ, ರಾಯಚೂರು, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರು, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ ಮಳೆಯಾಗ್ತದೆ. ಅಂದ್ರೆ ಜೂನ್ 1ರಂದು ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಕೆಲವು ಕಡೆ ಗುಡುಗು ಮಿಂಚು ಸಮೇತವಾಗಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗ್ತದೆ. ಮಳೆಯ ಜೊತೆಗೆ ಬಿರುಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರಬಹುದು. ಮತ್ತು ಜೂನ್ 2, 3ರಂದು ಮಳೆಯ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆ ಐತಿ. ಮತ್ತು ಮುಂದಿನ ಒಂದು ವಾರದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ 75%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಗುಡುಗು ಮಿಂಚು ಸಮೇತವಾಗಿ ಹಗುರದಿಂದ ಸಾಧಾರಣವಾಗಿ ಮಳೆ ಆಗ್ತೈತಿ. ಮತ್ತು ಅದರ ಜೊತೆಗೆ ಗಾಳಿಯ ವೇಗವು ಕೂಡ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಸಾಧ್ಯತೆಗಳಾದಾವೆ. ಸರ್, ಜೂನ್ ತಿಂಗಳು ಈಗ ಆರಂಭ ಆಗಿದೆ. ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಮಳೆಯ ಮುನ್ಸೂಚನೆ ಯಾವ್ಯಾವ ಭಾಗದಲ್ಲಿ ಹೆಚ್ಚಿದೆ ಮತ್ತು ಜೂನ್ ತಿಂಗಳ ಹವಾಮಾನ ಮುನ್ಸೂಚನೆ ಹೇಗಿದೆ ಸರ್? ಅದು ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಅಥವಾ ವಾಡಿಕೆಗಿಂತ ಮಳೆ ಪ್ರಮಾಣ ಕಡಿಮೆ ಇರ್ಬೋದು. ಮತ್ತು ಜೂನ್ 4ರ ನಂತರ ಸ್ವಲ್ಪ ಮಳೆ ಪ್ರಮಾಣ ಏರಿಕೆ ಆಗುವ ಸಾಧ್ಯತೆಗಳದಾವೆ. ಹಾಂ ಸರ್, ಈಗ ಮುಂಗಾರು ಮಳೆ ಪ್ರವೇಶ ಆಗೋದು ಇನ್ನು ಎಷ್ಟು ದಿನ ಆಗ್ಬೋದು? ತಡ ಆಗಿದೆ ಯಾಕೆ ಸರ್ ಈ ಸಲ? ಪ್ರತಿ ವರ್ಷ ಕರ್ನಾಟಕಕ್ಕೆ ಜೂನ್ 5ರಂದು ಮುಂಗಾರು ಮಳೆ ಪ್ರವೇಶ ಆಗುತ್ತೆ. ಈ ವರ್ಷವೂ ಅದೇ ಒಂದು ಸುಮಾರು 5ನೇ ತಾರೀಕಿಗೆ ಆಗ್ಬೋದು ಅಷ್ಟೇ. ಸರ್, ಇವತ್ತು ಸರ್ ಜೂನ್ 1, 2, 3ನೇ ತಾರೀಕು ಕರ್ನಾಟಕದ ಯಾವ ಭಾಗದಲ್ಲಿ ಮಳೆ ಆಗುತ್ತೆ ಸರ್? ಮಳೆ ಆಗೋ ಮುಖ್ಯವಾಗಿ ಇದು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಇದು ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ ಈ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಮಳೆ ಜಾಸ್ತಿ ಆಗ್ತದೆ. ಸರ್, ಉತ್ತರ ಕರ್ನಾಟಕದ ಭಾಗಕ್ಕೆ ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಮುನ್ಸೂಚನೆ ಇದೆ ಸರ್? ಈಗ ಮುಖ್ಯವಾಗಿ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ರಾಯಚೂರು, ಕಲಬುರಗಿ, ಯಾದಗಿರಿ, ರಾಯಚೂರು ಈ ಜಿಲ್ಲೆಗಳಲ್ಲಿ ಮಳೆ ಆಗ್ತದೆ. ಸರ್, ಇವತ್ತರಿಂದ ಮುಂದಿನ 3 ದಿನಗಳ ಕಾಲ ಕರಾವಳಿ ಸೇರಿದಂತೆ ಭಾಗಗಳಲ್ಲಿ ಹೆಚ್ಚಿನ ಮಳೆ ಆಗುತ್ತಾ? ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ನಾಳೆಯಿಂದ ಮಳೆ ಪ್ರಮಾಣ ಏರಿಕೆ ಆಗೋ ಸಾಧ್ಯತೆಗಳಲ್ಲ. ಸರ್, ಬೆಂಗಳೂರಿನಲ್ಲಿ ಮಳೆಯ ವಾತಾವರಣ ಪ್ರತಿದಿನ ಸಂಜೆ ಆದರೆ ಮೋಡ ಕೊಯ್ದ ವಾತಾವರಣ ಇದೆ. ಹೇಗಿದೆ ಸರ್ ಈಗ ಜೂನ್ ಮೊದಲನೇ ವಾರ? ಒಂದು ವಾರದವರೆಗೆ ಬೆಂಗಳೂರಿನಲ್ಲಿ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಮಳೆಯ ಜೊತೆಗೆ ಗಾಳಿಯ ವೇಗವು ಕೂಡ ಜಾಸ್ತಿ ಇರ್ತೈತಿ. ಇಲ್ಲಿ ಸುಮಾರು ಒಂದು ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ತನಕ ಹೋಗ್ಬೋದು. ಸರ್, ಮಾನ್ಸೂನ್ ಅಂತ ಬಂದರೆ ಇಡೀ ದೇಶಕ್ಕೆ ಮಾನ್ಸೂನ್ನ ಕೊಡುಗೆ ಬಹಳ ಮುಖ್ಯವಾಗಿರುತ್ತೆ, ಆರ್ಥಿಕವಾಗಿ ಮತ್ತು ಕೃಷಿಗೆ. ಈ ಮಾನ್ಸೂನ್ ಯಾಕೆ ಮುಖ್ಯ ಆಗುತ್ತೆ? ಹೆಂಗೆ ಸರ್ ಅದು? ಮಾನ್ಸೂನ್ ಅಂದರೆ ಏನು? ಮಾನ್ಸೂನ್ ಅಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಗಾಳಿ ದಿಕ್ಕು ಬದಲಾಗೋದಕ್ಕೆ ನಾವು ಮಾನ್ಸೂನ್ ಅಂತ ಕರಿತೀವಿ. ಅಂದ್ರೆ ಒಂದು 6 ತಿಂಗಳ ನೈಋತ್ಯದಿಂದ ಗಾಳಿ ಬೀಸುತ್ತೆ ಮತ್ತು ಒಂದು 6 ತಿಂಗಳ ಈಶಾನ್ಯದಿಂದ ಗಾಳಿ ಬೀಸುತ್ತೆ. ಅದಕ್ಕೆ ನಾವು ಈಶಾನ್ಯದಿಂದ ಗಾಳಿ ಬೀಸ್ತಂದ್ರೆ ಅದಕ್ಕೆ ನಾವು ಈಶಾನ್ಯ ಮಾರುತ ಅಂತ ಕರಿತೀವಿ. ಇದು ಸುಮಾರು ಅಕ್ಟೋಬರ್, ನವಂಬರ್, ಡಿಸೆಂಬರ್ದಾಗ ಇರ್ತೈತಿ. ಇದು ಮಾನ್ಸೂನ್ ಗಾಳಿ ಜೂನ್ನಿಂದ ಸೆಪ್ಟೆಂಬರ್ ತನಕ ಇರ್ತೈತಿ ಸಾಮಾನ್ಯವಾಗಿ. ಇದು ನೈಋತ್ಯ ದಿಕ್ಕಿನಿಂದ ಬೀಸೋದ್ರಿಂದ ಇದಕ್ಕೆ ನಾವು ನೈಋತ್ಯ ಮಾನ್ಸೂನ್ ಅಂತ ಕರಿತೀವಿ ನಾವು. ಸರ್, ಇನ್ನು ಚಂಡಮಾರುತ ಮತ್ತು ವಾಯುಭಾರ ಕುಸಿತದ ಏನಾದರೂ ಅಲರ್ಟ್ ಇದೆಯಾ ಸರ್ ಈಗ ಸದ್ಯಕ್ಕೆ ಜೂನ್ ತಿಂಗಳಲ್ಲಿ? ಈ ಒಂದು ಮೊದಲನೇ ವಾರದಲ್ಲಿ ಏನು ಅಷ್ಟಿಲ್ಲ, ಆದರೆ ಮಳೆ ಅಲ್ಲಲ್ಲಿ ಮಳೆ ಆಗುತ್ತೆ. ಈಗೇನು ಯಾವುದೇ ಅಂಥ ವಾಯುಭಾರ ಕುಸಿತ ಆಗುವ ಸಾಧ್ಯತೆಗಳು ಅಷ್ಟೊಂದೇನಿಲ್ಲ. ಸರ್, ಕೃಷಿ ಚಟುವಟಿಕೆಗಳಿಗೆ ಈಗ ಜೂನ್ ತಿಂಗಳು ಬಂತು ಅಂದರೆ ಮುಂಗಾರು ಆಗಮನನೇ ಕಾಯ್ತಿರ್ತಾರೆ.
ಯಾವಾಗಿಂದ ಮಳೆ ಬರ್ಬೋದು, ರೈತರಿಗೆ ಏನಾದರೂ ಸಲಹೆ ಕೊಡೋದಾದರೆ ಸರ್ ನೀವು? ಸ್ವಲ್ಪ ಮಳೆ ಪ್ರಮಾಣ ಜೂನ್ 4-5ನೇ ತಾರೀಕಿನಿಂದ ಹೆಚ್ಚಿಗೆ ಆಗೋ ಸಾಧ್ಯತೆಗಳದ. ಕರ್ನಾಟಕ ರಾಜ್ಯದಂತೆ ಜೂನ್ 4-5ನೇ ತಾರೀಕಿನಿಂದ ಹೆಚ್ಚಿಗೆ ಆಗುತ್ತೆ. ಅಂದರೆ ಜೂನು 4-5ರಿಂದ ರಾಜ್ಯಾದ್ಯಂತ ಒಳ್ಳೆ ಉತ್ತಮ ಮಳೆ ಆಗ್ಬೋದು. ಉತ್ತಮವಾಗಿ ಮಳೆ ಆಗೋ ಸಾಧ್ಯತೆಗಳದ. ಈ ಸಲ ಮುಂಗಾರು ಸರ್ ಮುನ್ಸೂಚನೆ ಹೇಗಿದೆ? ಉತ್ತಮವಾದ ಮಳೆ ಆಗುತ್ತಾ ಅಥವಾ ವಾಡಿಕೆಯಂತೆ ಅದು ವಾಡಿಕೆಗಿಂತ ಮಳೆ ಕಡಿಮೆ ಆಗೋ ಸಾಧ್ಯತೆಗಳದಾವ ಈ ಮುಂಗಾರು ಮಳೆ. ಸರ್, ಹವಾಮಾನದ ವಾತಾವರಣ ನೋಡಿದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಬಿಸಿಲು ಮತ್ತು ಮೋಡ ಕವಿದ ವಾತಾವರಣ, ಮಳೆ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾಯಿದೆ. ಅಂದರೆ ಈ ಹವಾಮಾನದ ಬದಲಾವಣೆಗಳು ಹೇಗಾಗ್ತಿದೆ ಸರ್ ಇನ್ನು ಮುಂದಿನ ದಿನಗಳಲ್ಲಿ? ಅದ ಮುಂದಿನ ದಿನಗಳಲ್ಲಿ ಹವಾಮಾನ ಬದಲಿ ಆಗ್ತಾನೆ ಐತಿ. ಇದಕ್ಕೆ ಹಸಿರು ಮನೆಯ ಅನಿಲಗಳಿಗೆ ಕಾರಣ. ಅಂದರೆ ಕಾರ್ಬನ್ ಡೈಆಕ್ಸೈಡು, ನೈಟ್ರಸ್ ಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು ಈ ಥರ ಹಸಿರು ಮನೆಯ ಅನಿಲಗಳು ಇದು ಒಂದು ಭೂಮಿಯ ವಾತಾವರಣವನ್ನು ಬಿಸಿ ಆಗಲಿಕ್ಕೆ ಇವು ಸಹಾಯ ಮಾಡ್ತಾವೆ. ಇದರಿಂದ ಉಷ್ಣತೆ ಜಾಸ್ತಿ ಆಗುತ್ತೆ. ಉಷ್ಣತೆ ಜಾಸ್ತಿ ಆದಾಗ ವಾತಾವರಣದಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳೋ ಶಕ್ತಿಯೂ ಕೂಡ ಹೆಚ್ಚಿಗೆ ಆಗುತ್ತೆ. ಅಂದರೆ ಕೆಲವೊಮ್ಮೆ ಅತಿ ಭಾರಿ ಮಳೆ ಆಗ್ಬೋದು, ಗುಡುಗು ಮಿಂಚು ಕೂಡ ಭಾರಿ ರಭಸವಾಗಿರ್ತೈತಿ. ಮತ್ತು ಕೆಲವೊಮ್ಮೆ ಆಲೆಕಲ್ಲಿನ ಮಳೆ ಆಗ್ಬೋದು. ಮತ್ತು ಸಮುದ್ರದಲ್ಲಿ ಕೂಡ ಇವು ಲೋ ಪ್ರೆಷರ್ ಸಿಸ್ಟಮ್ ಅಂತ ಕರಿತೀವಿ ನಾವು, ವಾಯುಭಾರ ಕುಸಿತಗಳು ಅಥವಾ ಚಂಡಮಾರುತಗಳು ತೀವ್ರತೆಯೂ ಕೂಡ ಜಾಸ್ತಿ ಆಗುತ್ತೆ. ಗುಡುಗು ಮಿಂಚು ಕೂಡ ಜಾಸ್ತಿ ಇತ್ತಿತ್ತಲಾಗಿ ತೀವ್ರತೆ ಆಗುತ್ತೆ. ಅದರ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾಯಿದೆ ಇದರಿಂದ. ಸರ್, ಎಲ್ ನೀನೋ ಇದೆಯಲ್ಲ, ಅದು ಪ್ರವೇಶ ಪಡೆದಿದ್ದು ಎಲ್ ನೀನೋ ಪ್ರಭಾವ ಹೇಗಿದೆ ಸರ್ ಈ ಸಲ? ಈ ವರ್ಷ ಜುಲೈಲಿಂದ ಎಲ್ ನೀನೋ ಆಗೋ ಸಾಧ್ಯತೆಗಳು ಜಾಸ್ತಿ ಇರುವುದರಿಂದ ನಮ್ಮ ದೇಶಕ್ಕೆ ಮಾನ್ಸೂನ್ ಪ್ರಮಾಣ ಕಡಿಮೆ ಆಗೋ ಸೂಚನೆಗಳು ಕಂಡು ಬರ್ತಾ ಇದ್ದಾವೆ. ಸರ್, ಎಲ್ ನೀನೋ ಅಂದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಏರಿಕೆ ಆಗೋದಕ್ಕೆ ನಾವು ಎಲ್ ನೀನೋ ಅಂತ ಕರಿತೀವಿ ನಾವು. ಎಲ್ ನೀನೋ ಆದಾಗ ನಮ್ಗೆ ಟ್ರೇಡ್ ವಿಂಡ್ಸ್ ಅಂತೇಳಿ ಪೆಸಿಫಿಕ್ ಮಹಾಸಾಗರದಿಂದ ಬಂಗಾಳ ಉಪಸಾಗರ ಕಡೆ ಬರ್ತಾ ಇರ್ತವೆ. ಇವುಗಳ ಸಂಖ್ಯೆ ಅಂದರೆ ಇದರದ್ದು ಒಂದು ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಅದರ ಶಕ್ತಿ ಕಡಿಮೆ ಆಗಿ ಲೋ ಪ್ರೆಷರ್ ಸಿಸ್ಟಮು ಬಂಗಾಳ ಉಪಸಾಗರಕ್ಕೆ ಬರೋದ ಸಂಖ್ಯೆ ಕಡಿಮೆ ಆಗುತ್ತೆ. ಹೆಚ್ಚೆಚ್ಚು ಲೋ ಪ್ರೆಷರ್ ಸಿಸ್ಟಮ್ ಆದಾಗಲೇ ಹೆಚ್ಚೆಚ್ಚು ನಮ್ಮ ದೇಶಕ್ಕೆ ಮಳೆ ತರ್ತಾವೆ. ಆದರೆ ಈ ಲೋ ಪ್ರೆಷರ್ ಸಿಸ್ಟಮ್ಸ್ ಜಾಸ್ತಿ ಅಂದ್ರೆ ಸ್ವಲ್ಪ ಸಂಖ್ಯೆ ಕಡಿಮೆ ಆಗೋದ್ರಿಂದ ನಮ್ಗೆ ಭಾಳ ಹೊತ್ತು ಅಂದ್ರೆ ಡ್ರೈ ಸ್ಪೆಲ್ಸ್ ಅಂದ್ರೆ ಕೆಲವೊಮ್ಮೆ ಮಳೆ ವಿರಾಮವನ್ನು ಜಾಸ್ತಿ ತೋರುತ್ತೆ. ಆ ಟೈಮ್ದಲ್ಲಿ ನಾವು ಮಳೆ ಬರೋಲ್ಲ ಈ ಒಂದು ಎಲ್ ನೀನೋ ಇದ್ದಾಗ. ಸರ್, ರಾಜ್ಯದಲ್ಲಿ ಮೇ ತಿಂಗಳಲ್ಲಿ ನೋಡಿದ್ರೆ ಗುಡುಗು ಸಿಡಿಲು ಮಿಂಚಿನ ಆರ್ಭಟ ಜೋರಾಗಿತ್ತು. ಇದೇ ವಾತಾವರಣ ಜೂನ್ ತಿಂಗಳಲ್ಲಿ ಕೂಡ ನಿರೀಕ್ಷೆ ಮಾಡ್ಬೋದಾ? ಮುನ್ಸೂಚನೆ ಇದೆಯಾ ಸರ್? ಇದು ಗುಡುಗು ಮಿಂಚು ಸಮೇತ ಮಳೆ ಇಡೀ ವರ್ಷಾನುಗಟ್ಟಲೆ ಬರ್ತೈತಿ. ಆದ್ರೆ ಮೇದಷ್ಟು ಇರೋಲ್ಲ ಸ್ಟ್ರೆಂತ್. ಯಾಕಂದ್ರೆ ಉಷ್ಣತೆ ಕಡಿಮೆ ಆಕ್ಕೊಂತ ಹೋಗುತ್ತೆ ಮತ್ತು ಗಾಳಿಯ ವೇಗವು ಕೂಡ ಕಡಿಮೆ ಹೆಚ್ಚಿಗಿರೋದ್ರಿಂದ ಕ್ಯುಮ್ಲೋ ನಿಂಬಸ್ ಕ್ಲೌಡ್ಸು ಬೆಳೆದು ಸ್ವಲ್ಪ ಕಡಿಮೆ ಆಗುತ್ತೆ ಜೂನ್ನಿಂದ. ಈ ಮನ್ಸೂನ್ ಗಾಳಿಗೆ ಅಷ್ಟೊಂದು ಅವು ವರ್ಟಿಕಲ್ ಕ್ಲೌಡ್ಸ್ ಬೆಳೆಯೋಲ್ಲ. ಹೀಗಾಗಿ ಆದರೆ ಜೂನ್ ಆರಂಭದ ವೇಳೆಯಲ್ಲಿ ಮನ್ಸೂನ್ ಕಾಲಿಡುವ ವೇಳೆಯಲ್ಲಿ ಇದು ಒಂದು ಸ್ವಲ್ಪ ರಭಸವಾಗಿರುತ್ತೆ. ಆವಾಗ ಗಾಳಿಯ ವೇಗ ಮಿಂಚು ಕೂಡ ಜಾಸ್ತಿ ಇರ್ತೈತಿ. ತದನಂತರ ಉಷ್ಣತೆ ಕಡಿಮೆ ಆಗುತ್ತಾ ಹೋದಾಗೆಲ್ಲ ಇದು ಗುಡುಗು ಮಿಂಚಿನ ಮಳೆ ಕಡಿಮೆ ಆಕ್ಕಂತ ಹೋಗ್ತದೆ. ಸರ್, ರಾಜ್ಯದಲ್ಲಿ ಮಲೆನಾಡಿನ ಭಾಗ ಮತ್ತು ಕರಾವಳಿ ಭಾಗದ ಜೊತೆಗೆ ಬೇರೆ ಬಯಲು ಸೀಮೆಗಳು ಅಲ್ಲೂ ಕೂಡ ಮಳೆ ವಾತಾವರಣ ಹೇಗಿರುತ್ತೆ ಸರ್ ಈಗ ಈ ವಾರದಲ್ಲಿ? ಬಯಲು ಸೀಮೆಗಳಲ್ಲಿ ಕರಾವಳಿ ಮತ್ತು ಮಲೆನಾಡಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಇರ್ತೈತಿ. ಆದರೂ ಅಲ್ಲಿ ಸ್ವಲ್ಪ ಮಳೆ ಆಗ್ತಾನೆ ಇರ್ತೈತಿ. ಪೂರ್ವ ಅರಬ್ಬಿ ಸಮುದ್ರದಲ್ಲಿ ಈ ಒಂದು ಸರ್ಕ್ಯುಲೇಷನ್ ಇದೆ. ಇದರ ಒಂದು ಪರಿಣಾಮದಿಂದ ಇಲ್ಲೆಲ್ಲ ಮೋಡ ಆಗಿದೆ. ಇದು ಒಂದು -20 ಡಿಗ್ರಿ ತನಕ ಐತಿ. ಈ ಒಂದು ಸಿಸ್ಟಮ್ ಕರ್ನಾಟಕದ ಕರಾವಳಿ ಹತ್ರ ಬರ್ಬೋದು. ಮತ್ತು ಮುಂದಿನ ಒಂದು ಜೂನ್ 4ರ ನಂತರ ಇದು ಒಂದು ಮಳೆ ಪ್ರಮಾಣ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏರಿಕೆ ಆಗೋ ಸಾಧ್ಯತೆಗಳದಾವೆ. ಸರ್, ಇದು ಈ ವಾರದ ಮುನ್ಸೂಚನೆ ಸರ್? ಇದು ಮ್ಯಾಪಲ್ಲಿ ತೋರಿಸ್ತಾರೆ. ಇದು ಒಂದು ಸ್ಯಾಟಲೈಟ್ ಪಿಕ್ಚರು. ಈ ಗಾಳಿ ಹಿಂಗೆ ಈ ರೀತಿ ಬೀಸ್ತಿರ್ತೈತಿ, ನೈಋತ್ಯ ಗಾಳಿ. ಈ ಗಾಳಿ ಸಾಕಷ್ಟು ತೇವಾಂಶ ಭರಿತವಾದ ಇದರಿಂದ ಕೂಡಿರ್ತೈತಿ. ಈ ಒಂದು ಗಾಳಿ ನಮ್ಮ
ಕರ್ನಾಟಕಕ್ಕೆ ಪ್ರವೇಶ ಆದಾಗ ಅದರಲ್ಲಿ ಸಾಕಷ್ಟು ತೇವಾಂಶ ಇರ್ತೈತಿ, ಅದು ಸಾಕಷ್ಟು ಮಳೆಯನ್ನು ತರ್ತೈತಿ. ಇನ್ನು 2-3 ವಾರ ದಿನಗಳಲ್ಲಿ ಇಷ್ಟೊಂದು ಮಳೆ ಆಗ್ಬೋದು. ಮಳೆ ಪ್ರಮಾಣ ಏರಿಕೆ ಆಗೋ ಸಾಧ್ಯತೆಗಳು ಅದಾವೆ. ಇನ್ನು 2 ದಿವಸ ಆದ ಸರ್, ದಕ್ಷಿಣ ಕರ್ನಾಟಕದಲ್ಲಿ ಜಾಸ್ತಿ ಆಗೋ ಥರ ಮಳೆ ವಾತಾವರಣ ಇದೆಯಾ? ಹೌದು, ದಕ್ಷಿಣ ಕರ್ನಾಟಕದಲ್ಲೇ ಈಗ ಫಸ್ಟಿಗೆ ಜಾಸ್ತಿ ಮಳೆ ಆಗುತ್ತಾ. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ಕೋಲಾರ, ತುಮಕೂರು ಈ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವ್ರಿಗೆ ಜಾಸ್ತಿ ಮಳೆ ಆಗುತ್ತೆ. ಮತ್ತು ಅದು ಅಲ್ಲದೆ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ರಾಯಚೂರು ಈ ಜಿಲ್ಲೆಗಳಲ್ಲಿ ಮಳೆ ಆಗುತ್ತಾ. ಸ್ವಲ್ಪ ಪ್ರಮಾಣ ಕಡಿಮೆ ಇರ್ತೈತೆ ಅಷ್ಟೇ. ಇನ್ನೊಂದು ವಾರದ ನಂತರ ಮತ್ತೆ ಬದಲಾವಣೆ ಆಗ್ಬೋದಲ್ಲ? ವಾರದ ನಂತರ ಮತ್ತೆ ಹವಾಮಾನ ಬದಲಿ ಆಗುತ್ತೆ. ಎಸ್ ಸರ್.